ಗ್ರೇಟರ್ ಬೆಂಗಳೂರು ಕಾಯ್ದೆಯಡಿ ಭೂ ಸ್ವಾಧೀನಕ್ಕೆ ಹಿನ್ನಡೆಯಾಗಿದೆ. ಗೋಪಾಲಕೃಷ್ಣ ಅವರ ರಿಟ್ ಅರ್ಜಿ ವಿಚಾರಣೆ ವೇಳೆ ನೋಟಿಸ್ ಆಧರಿಸಿ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಅರ್ಜಿದಾರರ ಬಿಡದಿ ಜಮೀನಿನ ಸ್ವಾಧೀನಕ್ಕೆ ಅಡ್ಡಿಪಡಿಸದಂತೆ ಹೈಕೋರ್ಟ್ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು, ಮೇ 15ರಂದು ಕಾಯ್ದೆ ಜಾರಿಯಾಗುವ ಮುನ್ನವೇ ಭೂ ಸ್ವಾಧೀನ ಮಾಡಲು ಮಾರ್ಚ್ 12ರಂದು ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿತ್ತು ಸರ್ಕಾರ. 11,000 ಎಕರೆ ಕಾನೂನು ಬಾಹಿರ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಲಾಗಿತ್ತು. ಜುಲೈ 29ರಂದು ಪ್ರತಿಕ್ರಿಯಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸಲು ಅರಣ್ಯ ಇಲಾಖೆ ನಿಷೇಧ ಹೇರಿರುವುದಕ್ಕೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಆರಗ ಜ್ಞಾನೇಂದ್ರ, ಬಹುಶಃ ಅರಣ್ಯ ಸಚಿವ ಈಶ್ವರ ಖಂಡ್ರೆಗೆ ಜಾನುವಾರುಗಳ ಸಾಕಾಣೆಯ ಅರಿವಿಲ್ಲ ಅನಿಸುತ್ತದೆ. ಜಾನುವಾರುಗಳು ಕಾಡಿನ ಮಧ್ಯೆ ಹೋಗಿ ಮೇಯೋದಿಲ್ಲ, ಕೇವಲ ಹುಲ್ಲು ಇರುವ ಕಾಡಿನಂಚಿನ ಪ್ರದೇಶದಲ್ಲಿ ಮೇಯುತ್ತವೆ. ಜಿಂಕೆಗಳು, ಮಂಗಗಳು, ಹಂದಿಗಳು ಸೇರಿದಂತೆ ಅನೇಕ ಪ್ರಾಣಿಗಳು ಬೆಳೆಗಳನ್ನು ನಾಶ ಮಾಡುತ್ತವೆ. ಇಂತಹ ತಲೆಬುಡವಿಲ್ಲದ ಆದೇಶ ಹಿಂಪಡೆಯಬೇಕು ಅಂತ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗಜಪಡೆಯ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. 14 ಆನೆಗಳ ಪೈಕಿ 9 ಆನೆಗಳ ಪಟ್ಟಿಯನ್ನು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಬಿಡುಗಡೆ ಮಾಡಿದ್ದಾರೆ. ಮತ್ತಿಗೋಡು ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ದುಬಾರೆ ಶಿಬಿರದಿಂದ ಕಂಚನ್ ಮತ್ತು ಧನಂಜಯ್, ಪ್ರಶಾಂತ್, ಹೆಣ್ಣಾನೆ ಕಾವೇರಿ, ಬಳ್ಳೆ ಶಿಬಿರದಿಂದ ಮಹೇಂದ್ರ, ಲಕ್ಷ್ಮಿಯನ್ನ ಆಯ್ಕೆ ಮಾಡಲಾಗಿದೆ. ದೊಡ್ಡ ಹರವಿ ಶಿಬಿರದಿಂದ ಏಕಲವ್ಯ ಆನೆ ಆಯ್ಕೆಯಾಗಿದ್ದು, ಆಗಸ್ಟ್ 4ರಂದು ಕಾಡಿನಿಂದ ಮೈಸೂರಿಗೆ 9 ಆನೆಗಳು ಬರಲಿವೆ. ರೈತರು, ಪರಿಸರ ಸಂರಕ್ಷಕರಿಂದ ಕಬಿನಿ ಉಳಿಸಿ ಕಾಡು ಬೆಳೆಸಿ ಎಂಬ ಅಭಿಯಾನ ಶುರುವಾಗಿದೆ. ಕಬಿನಿ ಉಳಿವಿಗಾಗಿ ಕೇರಳದ ವೈನಾಡು ಯುವಕರು, ಮೈಸೂರು ಮಡಿಕೇರಿ ಭಾಗದ ಯುವಕರು ಬೈಕ್ ರ್ಯಾಲಿಗೆ ಕರೆ ನೀಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟದ ಅಭಿಯಾನ ಜೋರಾಗಿ ನಡೀತಾ ಇದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ತಲೆ ಎತ್ತಿರುವ ಅಕ್ರಮ ರೆಸಾರ್ಟ್ಗಳ ಕುರಿತು ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಪೋಸ್ಟ್ಗಳನ್ನು ಹಾಕಿ ನೆಟ್ಟಿಗರು ಜಾಗೃತಿ ಮೂಡಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಗುಹೆಯಲ್ಲಿ ಪತ್ತೆಯಾದ ರಷ್ಯಾದ ಮಹಿಳೆ ಮತ್ತು 2 ಮಕ್ಕಳನ್ನ ತಕ್ಷಣವೇ ಗಡೀಪಾರು ಮಾಡುವ ಕ್ರಮವನ್ನು ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಮಹಿಳೆಯ ಪತಿ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. 2 ವಾರದಲ್ಲಿ ನಿಲುವು ತಿಳಿಸುವಂತೆ ಸೂಚಿಸಿ ವಿಚಾರಣೆಯನ್ನ 2 ವಾರಗಳ ಕಾಲ ಮುಂದೂಡಿದೆ. ಮಹಿಳೆ ಮತ್ತು ಮಕ್ಕಳನ್ನ ಗಡೀಪಾರು ಮಾಡದಂತೆ ಮಹಿಳೆಯ ಪತಿ ಗೋಲ್ಡ್ ಸ್ಟೈನ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಈ ಬಗ್ಗೆ ಮಾತನಾಡಿರುವ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಕೇಂದ್ರ ಸರ್ಕಾರ ಗೋವಾದ ಪರವಾಗಿದೆ. 2018ರಲ್ಲಿ 13.42 TMC ನೀರು ಕೊಡಬೇಕು ಅಂತ ಮಹದಾಯಿ ನೀರು ನ್ಯಾಯ ಮಂಡಳಿ ಹೇಳಿದೆ. ನಮ್ಮ ರಾಜ್ಯದ ಸಂಸದರು ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡಬೇಕು, ಸಭಾತ್ಯಾಗ ಮಾಡಬೇಕು. ನೀವು ಈ ರೀತಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಹೋರಾಟ ಮಾಡ್ತೇವೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ತೀವ್ರ ಹೋರಾಟವನ್ನ ಮಾಡಬೇಕು ಅಂತ ವಾಟಾಳ್ ಹೇಳಿದ್ದಾರೆ. ಚಾಮರಾಜನಗರದ ಕಾಡಂಚಿನ ಗ್ರಾಮ ಜೀರಿಗೆ ಗದ್ದೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ದಾರೆ. ಜೀರಿಗೆ ಗದ್ದೆಯ ಗಿರಿಜನ ಆಶ್ರಮ ಶಾಲೆಗೆ ಭೇಟಿ ನೀಡಿದಂತಹ ವೇಳೆ ಜನರು ದೂರುಗಳ ಸುರಿಮಳೆಗೈದಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೃದ್ಧಾಪ್ಯ ವೇತನ ಇಲ್ಲ, ಸರ್ಕಾರಿ ಸೌಲಭ್ಯ ಇಲ್ಲ ಅಂತ ಸೋಲಿಗ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಈ ವೇಳೆ ಆಶ್ರಮ ಶಾಲೆಯಲ್ಲೇ ಅಧಿಕಾರಿಗಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉಡುಪಿ ಜಿಲ್ಲೆ ಮರವಂತೆಯ ವರಾಹ ದೇವಸ್ಥಾನದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಸಂಭ್ರಮ ಜರುಗಿದೆ. ಮಳೆ ನಡುವೆ ಜಿಲ್ಲೆಯ ವಿವಿಧೆಡೆಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿದೆ. ಕೆಲವರು ಸಮುದ್ರ ಮತ್ತು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನವನ್ನ ಪಡೆದು ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ 4078 ದಿನಗಳು ಪೂರ್ಣಗೊಳ್ತಾ ಇದೆ. ಇನ್ನು ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಮಂತ್ರಿ ಪಟ್ಟದಲ್ಲಿದ್ದ 2ನೇಯವರಾಗಿ ಮೋದಿ ಬಡ್ತಿ ಪಡೆದಿದ್ದಾರೆ. ಇಂದಿರಾ ಗಾಂಧಿಯವರ ದಾಖಲೆಯನ್ನು ಮುರಿದು 2ನೇ ಸ್ಥಾನವನ್ನ ಮೋದಿ ಅಲಂಕರಿಸಿದ್ದಾರೆ. 1966ರ ಜನವರಿ 24ರಿಂದ 1977 ಮಾರ್ಚ್ 24ರವರೆಗೆ ಇಂದಿರಾ ಗಾಂಧಿ ಒಟ್ಟು 4077 ದಿನಗಳ ಕಾಲ ಪ್ರಧಾನಿಯಾಗಿದ್ರು.
ಬ್ರಿಟನ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವಂತಹ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮೇಲುಗೈ ಸಾಧಿಸಿದೆ. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದಿದ್ದ ಟೀಂ ಇಂಡಿಯಾ 358 ರನ್ಗಳಿಗೆ ಆಲ್ಔಟ್ ಆಗಿದೆ. ಗಾಯಗೊಂಡಿದ್ರೂ ಕೂಡ ಕ್ರೀಸ್ಗೆ ಬಂದಿದ್ದಂತಹ ರಿಷಬ್ ಪಂತ್ 54 ರನ್ ಬಾರಿಸಿ ಗಮನ ಸೆಳೆದ್ರು. ಸಾಧಾರಣ ಮೊತ್ತ ಬೆನ್ನತ್ತಿರುವಂತಹ ಇಂಗ್ಲೆಂಡ್ ವಿಕೆಟ್ ನಷ್ಟವಿಲ್ಲದೆ 100 ರನ್ಗಳ ಗಡಿ ದಾಟಿದೆ.